ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇವತ್ತಿನ ರಿಸಲ್ಟ್ ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು? ರಾಮ್, ಇವತ್ತು ಬಿಹಾರದಲ್ಲಿ ಬಂದಿರುವಂತಹ ಚುನಾವಣೆ ರಾಜ್ಯದ ಮೂರು ಪಕ್ಷಗಳ ಮೇಲೆ ಹೇಗೆ ಎಫೆಕ್ಟ್ ಆಗ್ಬೋದು ಅನ್ನುವಂತಹ ಒಂದು ಚರ್ಚೆ ಈಗ ಆರಂಭ ಆಗಿರುವಂಥದ್ದು. ಸಹಜವಾಗಿ ರಾಜ್ಯದಲ್ಲೂ ಕೂಡ JDS BJP ಮೈತ್ರಿ ಇರೋದ್ರಿಂದ JDU ಮತ್ತು BJP ಯಾವ ರೀತಿಯಾಗಿ ಅಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತೋ ಅದೇ ಸ್ಟ್ರಾಟಜಿಯನ್ನು ರಾಜ್ಯದಲ್ಲಿ ಮಾಡಿದ್ದೇ ಆದರೆ 2028ರ ವಿಧಾನಸಭಾ ಚುನಾವಣೆ ಗೆಲ್ಲೋದು ಸುಲಭ ಅನ್ನುವಂತಹ ಒಂದು ಲೆಕ್ಕಾಚಾರ ಈಗ ಇರುವಂಥದ್ದು. ಇದು ಇವತ್ತು ನಿನ್ನೆ ಚರ್ಚೆ ಏನಲ್ಲ. ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಆದ ಬಳಿಕ ಅಲ್ಲಿ ಆದಂತಹ ಫಲಿತಾಂಶದ ಲಾಭ ನಷ್ಟಗಳು ಚರ್ಚೆ ಆದಾಗ ಸಹಜವಾಗಿ ಇಂಥ ಒಂದು ಚರ್ಚೆಗಳು ಬಂದೇ ಬರ್ತವೆ. ಇವತ್ತು ಕೂಡ ರಾಜ್ಯದಲ್ಲಿ JDS ಮತ್ತು BJP ನಡುವೆ ಮೈತ್ರಿ ಇರೋದ್ರಿಂದ 2028ಕ್ಕೆ ಈ ಒಂದು ಮಾಡಲ್ ಬಿಹಾರದಲ್ಲಿ ಮಾಡಿದಂಥ ಸ್ಟ್ರಾಟಜಿಯನ್ನೇ ಮಾಡಿದ್ದಾದರೆ ಅದರ ಯಶಸ್ಸು ಇಲ್ಲಿ ಕಾಣಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ JDSಲ್ಲೂ ಆಗ್ತಿದೆ, ಅದೇ ರೀತಿ BJPಯಲ್ಲೂ ಕೂಡ ಆಗ್ತಿದೆ. ದೆಹಲಿಯಲ್ಲಿ ಇದ್ಕೊಂಡೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು, ಸ್ಥಳೀಯ ಸಂಸ್ಥೆಗಳ ಮೇಲೆ ನಾನು ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಿಲ್ಲ. ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಇರೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ 2028ಕ್ಕೆ ನಡೆಯುವಂತಹ ವಿಧಾನಸಭಾ ಚುನಾವಣೆಗೆ ಮಾತ್ರ ಇದು ಬಿಹಾರ ಚುನಾವಣೆ, ಕರ್ನಾಟಕ ಕೂಡ ಒಂದು ಸಂದೇಶ ರವಾನೆ ಮಾಡಿದೆ. ಅದರ ಅರ್ಥ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದೇನಂತ ಹೇಳಿದ್ರೆ 2028ಕ್ಕೆ BJP ಮತ್ತು JDS ಎರಡೂ ಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡೇ ಚುನಾವಣೆಯನ್ನು ಎದುರಿಸ್ತೀವಿ ಅಂತ. ಆದರೆ ರಾಜ್ಯ BJPಯಲ್ಲಿ ಒಂದು ಟೀಮ್ ಹೇಳ್ತಿದೆ ಮೈತ್ರಿ ಮಾಡಿಕೊಂಡ್ರೆ ನಾವು 150ರ ಗಡಿ ದಾಟ್ಬೋದು, ಹೀಗಾಗಿ ಮೈತ್ರಿ ಅನಿವಾರ್ಯ ಅಂತ. ಮತ್ತೊಂದು ಟೀಮ್ ಯೋಚನೆ ಮಾಡ್ತಿರೋದು ಏನಂತ ಹೇಳಿದ್ರೆ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳಷ್ಟು ಸರ್ಕಾರದ ಒಳಗಡೆ ಎರಡೆರಡು ಬಣಗಳಿದ್ದಾವೆ, ಜೊತೆಗೆ ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ವಿಚಾರಗಳು ಎಲ್ಲೂ ಕೂಡ ಚರ್ಚೆ ಆಗ್ತಿಲ್ಲ, ಅಭಿವೃದ್ಧಿ ಕಾಣ್ತಿಲ್ಲ. ಹೀಗಾಗಿ ಇಂಥ ವಿಚಾರಗಳನ್ನು ತೆಗೆದುಕೊಂಡೋದ್ರೆ ಸಿಂಗಲ್ ಪಾರ್ಟಿಯಾಗಿ BJP ಅಧಿಕಾರಕ್ಕೆ ಬರಬಹುದು. ಹೀಗಾಗಿ ಮೈತ್ರಿ ಅನಿವಾರ್ಯ ಇಲ್ಲ ಅನ್ನುವಂಥ ಒಂದು ಚರ್ಚೆ ಕೂಡ BJPಯಲ್ಲಿ ಇದ್ದೇ ಇದೆ. ರಾಜ್ಯ BJP ನಾಯಕರುಗಳು ಏನೇ ಹೇಳಿ, ಆದರೆ ಎಲ್ಲವೂ ಕೂಡ ಅಂತಿಮವಾಗಿ ನಿರ್ಧಾರ ಆಗೋದು ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ. ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದೇ 2028ಕ್ಕೆ ಕರ್ನಾಟಕದ ರಾಜ್ಯ ನಾಯಕರು ಕೂಡ BJP ನಾಯಕರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತಿಂದಲೂ ಕೂಡ ಚರ್ಚೆ ಆಗ್ತಿರೋದು ಕುಮಾರಸ್ವಾಮಿ ಆಗಿರ್ಬೋದು, ಅದೇ ರೀತಿ BJPಯ ನಾಯಕರು ಬಹುತೇಕರು ಮೈತ್ರಿ ಮಾಡ್ಕೊಂಡಿದ್ದೆ ಆದರೆ ಬಿಹಾರ ಚುನಾವಣೆ 2028ಕ್ಕೆ ಕರ್ನಾಟಕದಲ್ಲೂ ಕೂಡ ಬಂದೇ ಬರುತ್ತೆ ಅಂತ. ಹಾಗಾದರೆ ಯಾವ ಫಾರ್ಮುಲಾ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಬಿಹಾರದಲ್ಲಿ ಏನು ಫಾರ್ಮುಲಾ ಮಾಡಿದಾರೋ ಅದೇ ಆಗಬೇಕು. ಅದು ಒಂದು ರೀತಿ ಜಾತಿ ಸಮೀಕರಣ ಆಗಿರ್ಬೋದು, ಅದೇ ರೀತಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ಗೊಂದಲಗಳು ಇಲ್ಲದೆ ಸ್ಟ್ರಾಟಜಿ ಮಾಡಿದೆ ಆದರೆ ಬಹುತೇಕ ಈ ಫಲಿತಾಂಶ ಇಲ್ಲೂ ಕೂಡ ಬರ್ಬೋದು. ಅಂದರೆ ಇವತ್ತು JDUಗೆ ಬಿಹಾರದಲ್ಲಿ ಕೊಟ್ಟಷ್ಟು ಸ್ಥಾನಗಳನ್ನು BJP ಅವರು ಕೊಡ್ತಾರೆ JDSಗೆ ಕರ್ನಾಟಕದಲ್ಲಿ ಅಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ JDU ಶಕ್ತಿ ಅಷ್ಟಿದೆ, ಕರ್ನಾಟಕದಲ್ಲಿ JDS ಶಕ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಈ ಜಿಲ್ಲೆಗಳಿಗೆ ಅಲ್ಲಿ ಮಾತ್ರ ಸೀಮಿತ ಆಗಿರೋದ್ರಿಂದ ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚು ಸ್ಥಾನಗಳನ್ನು, ಹೆಚ್ಚು ಸೀಟುಗಳನ್ನು JDSಗೆ ಬಿಟ್ಕೊಡ್ಬೋದು. ಅದೇ ರೀತಿ ಕರಾವಳಿ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ BJP ದೊಡ್ಡ ಮಟ್ಟದಲ್ಲಿ ಸಂಘಟನಾತ್ಮಕವಾಗಿ ಸಕ್ರಿಯವಾಗಿದೆ. ಮೊದಲಿನಿಂದಲೂ ಕೂಡ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಿರೋದ್ರಿಂದ ಸಹಜವಾಗಿ BJPಗೆ ಹೆಚ್ಚು ಸೀಟುಗಳನ್ನು ಕೊಟ್ಟು ಆ ಜಾತಿ ಸಮೀಕರಣ ಮತ್ತು ಸೀಟ್ ಹಂಚಿಕೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗದೇ ಇರುವಂತ ನೋಡಿಕೊಂಡ್ರೆ ಆ ಫಲಿತಾಂಶ ಇಲ್ಲೂ ಕೂಡ ಬರ್ಬೋದು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ರಾಮ್, ಎಸ್, ಇನ್ನೊಂದು ವಿಚಾರ, ಈಗ ಬಿಹಾರದ ರಾಜಕಾರಣವೇ ಬೇರೆ, ರಾಜ್ಯ ರಾಜಕಾರಣವೇ ಬೇರೆ, ಅಲ್ಲಿನ ಸಮುದಾಯಗಳೇ ಬೇರೆ, ಇಲ್ಲಿನ ಸಮುದಾಯಗಳೇ ಬೇರೆ. ಸೊ ಅಲ್ಲಿ ಆದಂಥ ಪ್ಲಾನ್ ಇಲ್ಲಿ ವರ್ಕೌಟ್ ಆಗುತ್ತಾ ಅಂತ? ರಾಮ್, ಖಂಡಿತ ಬಿಹಾರದ ಮತದಾರರಿಗೂ ಕರ್ನಾಟಕ ಮತದಾರರಿಗೂ ನಾವು ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಕರ್ನಾಟಕದ ಮತದಾರ ಲಿಟ್ರೇಸಿ ಪ್ರಮಾಣವನ್ನು ನಾವು ನೋಡಿದ್ರೆ, ಅಕ್ಷರಸ್ಥರ ಪ್ರಮಾಣ ನೋಡಿದ್ರೆ, ಅದೇ ರೀತಿ ಬಿಹಾರದ ಮತದಾರರ ಅಕ್ಷರಸ್ಥರ ಪ್ರಮಾಣ ನೋಡಿದ್ರೆ ಬಹುತೇಕ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರವೂ ಕೂಡ ರಿಟರ್ನ್ ಆಗಿರೋದು ಭಾಳಷ್ಟು ಕಡಿಮೆ. ರಾಮಕೃಷ್ಣ ಹೆಗಡೆ, ದೇವರಾಜ್ ಅರಸು ಬಿಟ್ಟರೆ ಅದಾದ ಬಳಿಕ ಯಾವ ಸರ್ಕಾರಗಳು ಕೂಡ ಮತ್ತೆ ಅದೇ ಪಕ್ಷ ಸರ್ಕಾರ ರಚನೆ ಮಾಡಿರೋದನ್ನು ನಾವು ನೋಡಿಲ್ಲ. 2004ರಲ್ಲಾಗಿರ್ಬೋದು ಸಮ್ಮಿಶ್ರ ಸರ್ಕಾರ ಬಂತು, 2018ರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಬಂತು. ಹೀಗಾಗಿ BJPಯವರು ಅದು ಮಾಡೋಕ್ಕಾಗಲಿಲ್ಲ, ಕಾಂಗ್ರೆಸ್ ಅವರು ಕೂಡ ಅದು ಮಾಡೋಕ್ಕಾಗಲಿಲ್ಲ. ಹೀಗಾಗಿ ನಮ್ಮ ರಾಜ್ಯದ ಮತದಾರ ಯೋಚನೆ ಮಾಡೋದೇ ಬೇರೆ. ಆದರೆ ಈಗ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ಗೂ ಕೂಡ ಅದು ಅನ್ವಯ ಆಗೋದೇ ಆದರೆ ಮುಂದೆ 2024ರ
ವಿಧಾನಸಭಾ ಚುನಾವಣೆ JDS ಮತ್ತು BJP ಸರಿಯಾಗಿ ಮೈತ್ರಿ ಮಾಡ್ಕೊಂಡಿದ್ದೆ ಆದರೆ ಅದರ ಲಾಭ ಆಗುತ್ತೆ. ಅದೇ ರೀತಿ ಇಲ್ಲಿ ಜಾತಿ ಸಮೀಕರಣ ಯಾರು ಯಾವಾಗ ಚೆನ್ನಾಗಿ ಮಾಡಿದಾರೋ ಆವಾಗ ಆ ಪಕ್ಷಗಳು ಹೆಚ್ಚು ಗೆದ್ದಿರೋದು ನಾವು ನೋಡಿದ್ದೀವಿ. 2023ರಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿತ್ತು. ಹೀಗಾಗಿ ಯಾರಿಗೆ ಟಿಕೆಟ್ ಕೊಟ್ಟರೆ ಅವರು ಗೆಲ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಟಿಕೆಟ್ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ 136 ಸ್ಥಾನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆಯಿತು. ಆದರೆ BJPಯಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. BJPಯಲ್ಲಿ ಯಡಿಯೂರಪ್ಪ ಅವರನ್ನ 2 ವರ್ಷಕ್ಕೆ ಕೆಳಗಿಳಿಸಿದ್ರು. ಯಡಿಯೂರಪ್ಪ ಅವರ ಒಂದು ಟೀಮ್ ಅದಕ್ಕೆ ಒಂದಷ್ಟು ಆಕ್ರೋಶ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಅದೇ ರೀತಿ ಬೊಮ್ಮಾಯಿ ಅವರಿಗೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು BJP ಹೈಕಮಾಂಡ್ ಕೊಟ್ಟಿರಲಿಲ್ಲ. BJP ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅಂಥವ್ರಿಗೆ ಒಪ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲೇ ಅವತ್ತು ಬಸವರಾಜ ಬೊಮ್ಮಾಯಿ ಅವರಿದ್ದರು. ಹೀಗಾಗಿ ಕಾಂಗ್ರೆಸ್ ಮಾಡಿದಂತಹ ಜಾತಿ ಸಮೀಕರಣ ಮತ್ತು ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ 2023ರಲ್ಲಿ ಸಕ್ಸಸ್ ಆಗಿದ್ದರಿಂದ ಅವ್ರು 136 ಸ್ಥಾನಗಳು ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಎಸ್ ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.